ಅವರು ಮಾಡಕ್ಕೆ ಹೊರಟಿರೋದು ಹಿಂದೂ ರಾಷ್ಟ್ರ ಅಲ್ಲ. ಅವರು ಎಷ್ಟು ಕನ್ನಿಂಗ್ ಇದ್ದಾರೆ ಅಂದ್ರೆ ಅವರು ಇಡೀ ಭಾರತವನ್ನ ಬ್ರಾಹ್ಮಣ್ಯದ ಕಪಿಮುಷ್ಟಿಗೆ ಸಿಲುಕಿಸಿ ಎಲ್ಲರನ್ನೂ ತಮ್ಮ ಕಾಲಾಳುಗಳಾಗಿ ಮಾಡ್ಕೋಬೇಕು ಅಂತಕ್ಕಂಥ ಹುನ್ನಾರ ಅವ್ರಿಗಿದೆ. ಹಾಗಾಗಿ ಹಿಂದೂ ರಾಷ್ಟ್ರ ಅಂತ ಹೇಳಿ ಹಿಂದೂ ವಿಸ್ತಾರವಾದಂಥ ಹಿಂದೂ ಸಮಾಜ ಏನಿದೆ ಅವ್ರಿಗೆ ಇವರು ಮೋಸ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೂ ಹಿಂದೂ ಅನ್ನೋದೇ ಒಂದು ಭೌಗೋಳಿಕವಾದ ಒಂದು ವ್ಯಾಪ್ತಿಯಲ್ಲಿ ಬರುವಂಥದ್ದು. ಅಲ್ಲಿ ಏನಿದೆ ಇವರು ಮಾಡ್ತಾ ಇರೋದ್ರಲ್ಲಿ ಏನಿದೆ ಆ ಥರದ್ದು? ಇವರು ಚಾತುರ್ವರ್ಣವನ್ನು ಬೋಧನೆ ಮಾಡ್ತಾರೆ, ಜಾತೀಯತೆಯನ್ನು ಪೋಷಣೆ ಮಾಡ್ತಾರೆ, ಕೋಮುವಾದವನ್ನು ಪೋಷಣೆ ಮಾಡ್ತಾರೆ, ಜನಾಂಗದ ನಡುವೆ ದ್ವೇಷ ತಂದು ಹಚ್ತಾ ಇದ್ದಾರೆ. ದೇಶದ ಬೆಳವಣಿಗೆಗೆ ಇವ್ರ ಕಾಂಟ್ರಿಬ್ಯೂಷನ್ ಏನಿದೆ? ಒಂದು ಬಡತನ ವಿರುದ್ಧ, ನಿರುದ್ಯೋಗದ ವಿರುದ್ಧ, ಸಾರ್ವಜನಿಕರಿಗೆ ಸಾವಿರಾರು ಸಮಸ್ಯೆಗಳಿದ್ದಾವೆ. ಒಂದೇ ಸಮಸ್ಯೆ ಬಗ್ಗೆ ಇವರು ಮಾತಾಡ್ತಾ ಇಲ್ಲ. ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂದರೆ ಅದು ಇನ್ನೊಂದು ಮೋಸ. ಇವರು ಹಿಂದೂ ರಾಷ್ಟ್ರನೂ ಮಾಡಲ್ಲ, ಏನೂ ಮಾಡಲ್ಲ. ಬ್ರಾಹ್ಮಣರ ಸುಪ್ರಿಮೇಸಿ ಅಂತ ಏನಿದೆ, ಬ್ರಾಹ್ಮಣ್ಯದ ಒಂದು ಗುಲಾಮಗಿರಿಯನ್ನು ಭಾರತೀಯರ ಮೇಲೆ ಹೇರುವಂಥ ದೊಡ್ಡ ಪಿತೂರಿ ಕುತಂತ್ರ ಇದರಲ್ಲಿದೆ. ಇದನ್ನು ಯಾವ ಕಾರಣಕ್ಕೂ ಆಗಕ್ಕೆ ಬಿಡಬಾರ್ದು ನಾವು. ಸಂವಿಧಾನಕ್ಕೆ ತುಂಬ ಧಕ್ಕೆ ಇದೆ. ಯಾಕೆಂದರೆ ಇವರು ಮೂಲಭೂತವಾಗಿ ಸಂವಿಧಾನದ ಯಾವುದೇ ಅಂಶಗಳನ್ನು ಇವರು ಒಪ್ಪೋರಲ್ಲ. ಇವರು ಸಂವಿಧಾನ ರಚನೆ ಆದಾಗ ಇದರಲ್ಲಿ ಭಾರತೀಯತೆ ಇಲ್ಲ, ಇದೆಲ್ಲ ಪಾಶ್ಚಿಮಾತ್ಯರಿಗೆ ಸೇರಿದ್ದು ಅಂತ ಇವರು ಪತ್ರಿಕೆಯನ್ನೆಲ್ಲ ಮೊದಲೇ ಬರೆದಿದ್ರು ಇವರು. ಹಾಗಾಗಿ ಸಂವಿಧಾನದ ವಿರುದ್ಧ ಇದ್ದಾರೆ ಇವರು, ಇಡೀ ಭಾರತೀಯತೆಯ ವಿರುದ್ಧ ಇದ್ದಾರೆ ಇವರು. ಭಾರತ ಅನ್ನೋದು ಇವರ ಕಪಿಮುಷ್ಟಿಗೆ ಸಿಕ್ಕುವಂಥದ್ದಲ್ಲ. ಅದು ಭಾರತ ಅನ್ನೋದು ಸರ್ವ ಜನಾಂಗದ ಶಾಂತಿಯ ತೋಟ. ಇವರು ಒಂದು ಯಾವುದೋ ಒಂದು ವೈದಿಕರ ಕಪಿಮುಷ್ಟಿಗೆ ಇಡೀ ಭಾರತವನ್ನು ಹಿಡ್ಕೋಬೇಕು ಅಂತ ಇವರೇನು ಪ್ರಯತ್ನ ಮಾಡ್ತಿದ್ದಾರಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಭಾರತದ ಜನ ಆಗ